ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ DOTAT ಅಂದರೆ OT ಟೆಕ್ನಿಷಿಯನ್ ವಿದ್ಯಾರ್ಥಿಗಳ ಒಂದು 2ನೇ ವರ್ಷದ ಸಿಲೆಬಸ್ ಬಗ್ಗೆ ನಾನು ರಿವ್ಯೂ ಮಾಡಲಿದ್ದೇನೆ ವಿಡಿಯೋದಲ್ಲಿ. ಸೊ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಮುಂದಿನ ಒಂದು ಫ್ಯೂಚರಲ್ಲಿ ಬರುವಂಥ ನೋಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಜೊತೆಗೆ ಇಷ್ಟ ಅನಿಸಿದ್ರು ನಿಮ್ಮ ಯಾರೋ ಫ್ರೆಂಡ್ಗೇನಿದ್ದರೆ ಅವರಿಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗಳನ್ನು ಈ ವಿಡಿಯೋದಲ್ಲಿ ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಅದು ಕೂಡ ಹೆಲ್ಪ್ಫುಲ್ ಆಗ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ನೀಡಿರುವಂಥ ವಿದ್ಯಾರ್ಥಿಗಳಿಗೆ ಶೇರನ್ನು ಕೂಡ ಮಾಡಿ. ಸೊ ಇಲ್ಲಿ ನಾನು 2ನೇ ವರ್ಷದ ಸಿಲೆಬಸ್ ಬಗ್ಗೆ ಮಾತ್ರ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಸಿಲೆಬಸ್ ಏನಂದರೆ ಇದು ಫಂಡಮೆಂಟಲ್ಸ್ ಆಫ್ OT. ಇದು ಒಂದು QP ಕೋಡ್ ನಿಮಗೆ 5131 ಇರುತ್ತೆ. ಸೊ ಇದು ಫಂಡಮೆಂಟಲ್ಸ್ ಆಫ್ OT 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಸರ್ಜರಿ ಇನ್ಕ್ಲೂಡಿಂಗ್ ಟೆಕ್ನಿಕ್ಸು ಬೇಸಿಕ್ನಲ್ಲಿ. ಇದರಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಮಾಡರ್ನ್ ಸರ್ಜರಿ ಬಗ್ಗೆ, ಆಮೇಲೆ ಪ್ರೊಫೆಷನಲ್ ನರ್ಸಿಂಗು, ಟೀಚಿಂಗ್ ಆಫ್ ನರ್ಸಿಂಗು, ಕರೆಕ್ಷನ್ ಆಫ್ ಥಿಯರಿ ಪ್ರಾಕ್ಟಿಕಲ್ಸು, ಸೊ ಕೆಮಿಕಲ್ ಇನ್ಸ್ಟ್ರಕ್ಷನ್ಸು, ಎಕ್ಸೆಪ್ಟೆಡ್ ಬಿಹೇವಿಯರ್ ಆಫ್ ಪರ್ಸನ್, ನೆಸೆಸರಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಫ್ ಟೆಕ್ನಿಕ್ಸ್. ಇದು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೀವು ಮಾಹಿತಿಯನ್ನು ಪಡ್ಕೊತೀರಾ. ಸೊ ಈ ಒಂದು ಇಂಟ್ರೊಡಕ್ಷನ್ ಲರ್ನಿಂಗ್ ಒಳಗಡೆ ಡೆಫಿನೇಷನ್ಸ್ ಅಂದರೆ ನರ್ಸಿಂಗ್ ಪ್ರೊಸೆಸ್ ಯಾವ ರೀತಿಯಾಗಿದೆ, ಯಾಕಂದರೆ ಇಲ್ಲಿ OT ಟೆಕ್ನಿಷಿಯನ್ ಒಳಗಡೆ ಒಂಥರ ನರ್ಸಿಂಗ್ ಥರನೇ ಸ್ವಲ್ಪ ಇಲ್ಲಿ ಕೇರಿಂಗ್ ಮಾಡಬೇಕಾಗುತ್ತೆ ಪೇಷಂಟ್ಸು ಜೊತೆಗೆ. ಸೊ ಅದರ ಬಗ್ಗೆ ನೀವು ಡೆಫಿನೇಷನ್ಸ್ಗಳನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊತೀರಾ. 2ನೇ ಯೂನಿಟ್ ಒಳಗಡೆ ಹೆಲ್ತ್ ಕೇರ್ ಟರ್ಮ್ಸ್ಗಳ ಬಗ್ಗೆ. ಸೊ ಹೆಲ್ತ್ ಕೇರ್ ಟರ್ಮ್ಸ್ ಅಂದರೆ ಯಾವುದು? ಡಿಪೆಂಡ್ಸ್ ಆಫ್ ದ ಪೇಷಂಟ್ಸ್ ಆನ್ ದ ಟೀಮ್. ಅವರ ಟೀಮ್ ಇರ್ಬೋದು, ಅದು ಸ್ಟರಲ್ ಟೀಮ್ ಮೆಂಬರ್ಸ್ ಜೊತೆಗೆ ಅನ್ಸ್ಕ್ರಬ್ ಟೀಮ್ ಮೆಂಬರ್ಸ್ ಇರ್ತಾರೆ. ಡೈರೆಕ್ಟ್ ಪೇಷಂಟ್ ಕೇರ್ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟು, ನರ್ಸಿಂಗ್ ಅಡ್ಮಿನಿಸ್ಟ್ರೇಟಿವ್ ಪರ್ಸನ್ಸು, ಸ್ಟಾಫ್ ನರ್ಸ್, ಪರ್ಸನಲ್ ಟೀಮ್ಸ್. ಅಂದರೆ ಅಲ್ಲಿರುವಂಥ ಒಂದು ಟೀಮ್ ವರ್ಕಾಗಿ ಒಂದು ಕೆಲಸ ಮಾಡಬೇಕಾಗತ್ತೆ ನರ್ಸಿಂಗ್ ಇದರ ಒಳಗಡೆ OT ಒಂದು ಡಿಪಾರ್ಟ್ಮೆಂಟ್ ಒಳಗಡೆ. ಆ ಟೈಮಲ್ಲಿ ಅಲ್ಲಿ ಒಂದು ಟೀಮ್ ಅಂತ ಒಂದು ಜನರೇಟ್ ಮಾಡಿರ್ತಾರೆ. ಯಾಕಂದರೆ ನರ್ಸಿಂಗ್ ಟೀಮ್ ಬೇರೆ ಇರುತ್ತೆ, ಆಮೇಲೆ ಇದು ಟೆಕ್ನಿಷಿಯನ್ ಟೀಮ್ ಬೇರೆ ಇರುತ್ತೆ. ಅಲ್ಲಿರುವಂಥ ವಿವಿಧ ಟೀಮ್ಗಳ ಮುಖಾಂತರ ಏನಾದರೂ ಒಂದು ನರ್ಸಿಂಗ್ ಅಂದರೆ OTನ ಸಕ್ಸಸ್ಫುಲ್ ಮಾಡಲಿಕ್ಕೆ ಇರ್ತಾರೆ. ಅವ್ರ ಜೊತೆ ನೀವು ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಈ ಒಂದು ಹೆಲ್ತ್ ಕೇರ್ ಟೀಮ್ ಒಳಗಡೆ ನೀವು ಮಾಹಿತಿಯನ್ನು ಪಡ್ಕೊತೀರಾ. ನೆಕ್ಸ್ಟ್ 3ನೇದು ದ ಪೇಷಂಟ್ಸ್. ಅಂದರೆ ಇಲ್ಲಿ ಈಗ ಟೀಮ್ ಆಯಿತು, ನಿಮ್ಮ ಒಂದು ಅಲ್ಲಿರುವಂಥ ಟರ್ಮಿನಾಲಜಿ ಆಯಿತು, ಪೇಷಂಟ್ಸ್ ಬಗ್ಗೆ ತಿಳ್ಕೊಬೇಕಲ್ಲ. ಸೊ ಪೇಷಂಟ್ ಕೇರ್ ಯಾವ ರೀತಿಯಾಗಿ ಮಾಡ್ತಾರೆ, ಪೇಷಂಟಿಗೆ ಯಾವ ರೀತಿಯಾಗಿ ನಾವು ಇಲ್ನೆಸ್ ಇದ್ದಾಗ ರಿಯಾಕ್ಷನ್ ಮಾಡಬೇಕು, ಅವರ ಒಂದು ಪ್ರಾಬ್ಲಮ್ ಕೇಳ್ಕೋಬೇಕು, ಪೇಷಂಟ್ ಫಿಸಿಷಿಯನ್ ರಿಲೇಷನ್ಶಿಪ್ ಯಾವ ರೀತಿಯಾಗಿರುತ್ತೆ, ಕಾನ್ಸೆಪ್ಟ್ ಆಫ್ ಆಪರೇಷನ್ಸ್ ಯಾವ ರೀತಿ ಒಂದು ಅದರದ ಒಂದು ಏಮ್ ಏನು, ಆಮೇಲೆ ಪೇಷಂಟ್ ವಿತ್ ಸ್ಪೆಷಲ್ ನೀಡ್ಸ್ ಏನೆಲ್ಲ ಇದ್ದಾವೆ, ಪೇಷಂಟ್ ಜೊತೆಗಿರುವಂಥ ನೀಡ್ಸು, ಪ್ರಿಪ್ರೇಷನ್ ಆಫ್ ಪೇಷಂಟ್ ಸರ್ಜರಿ ಮತ್ತು ಟೀಮ್ ವರ್ಕ್. ಸೊ ಇದ್ರ ಬಗ್ಗೆ ನಾವು ಮಾತು ತಿಳ್ಕೊತೀರಾ. ನೆಕ್ಸ್ಟ್ ಪ್ರೀ ಅನಲಿಟಿಕಲ್ ನರ್ಸಿಂಗ್. ಸೊ ಪ್ರೀ ಆಪ್ರೇಟಿವ್ ನರ್ಸಿಂಗ್ಸ್. ಪ್ರೀ ಆಪ್ರೇಟಿವ್ ಅಂದರೆ ಆಪ್ರೇಷನ್ಗಿಂತ ಮೊದಲು ಏನೆಲ್ಲ ತಯಾರಿ ಮಾಡ್ಕೋಬೇಕು, ಅದು ನರ್ಸಿಂಗ್ ಜೊತೆಗೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಕೋಬೇಕು, ಪ್ರಿಪ್ರೇಷನ್ ಪ್ಲ್ಯಾನಿಂಗ್ ಯಾವ ರೀತಿಯಾಗಿರುತ್ತೆ, ಆಪ್ರೇಷನ್ ನಡೆಯೋಕ್ಕಿಂತ ಮೊದಲು ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಪ್ರೀ ಆಪ್ರೇಟಿವ್ ನರ್ಸಿಂಗ್ ಒಳಗಡೆ ನಾವು ಮಾಹಿತಿಯನ್ನು ಪಡ್ಕೊತೇವೆ. ನೆಕ್ಸ್ಟ್ ಇರೋದು ಯಾವುದಂದರೆ 5th ಯೂನಿಟು ಫಿಸಿಕಲ್ ಫೆಸಿಲಿಟೇಟ್ ಅಟ್ ಆಪ್ರೇಷನ್ ಥಿಯೇಟರ್ಸ್. ಸೊ ಆಪ್ರೇಷನ್ ಥಿಯೇಟರ್ ಒಳಗಡೆ ಯಾವೆಲ್ಲ ಒಂದು ಫಿಸಿಕಲ್ ಇಂದು ಎಕ್ಸ್ಚೇಂಜ್ ಆಫ್ ಏರಿಯಾದು ಇರ್ಬೋದು, ಆಮೇಲೆ ಸಪೋರ್ಟಿವ್ ಏರಿಯಾ ರೂಮ್ಸು, ಎಕ್ಸ್ಚೇಂಜ್ ರೂಮ್ಸು, ಇವೆಲ್ಲಗಳ ಬಗ್ಗೆ ಆಪ್ರೇಷನ್ ಥಿಯೇಟರ್ ಫಿಸಿಕಲ್ ಫೆಸಿಲಿಟಿ ಬಗ್ಗೆ ಎಕ್ಸ್ಟ್ರಾ ತಿಳ್ಕೊತೀವಿ. ನೆಕ್ಸ್ಟ್ 6ನೇದು ಅಸೆಪ್ಸಿಸ್ ಇನ್ಫೆಕ್ಷನ್ ಕಂಟ್ರೋಲ್ನ ಪ್ರಿನ್ಸಿಪಲ್ ಸ್ಟರಲೈಸ್ ಟೆಕ್ನಿಕ್ಸ್. ಸೊ ಈಗ ಆಪ್ರೇಷನ್ ಥಿಯೇಟರ್ ಒಳಗಡೆ ಯಾವ ರೀತಿಯಾಗಿ ಒಂದು ಇನ್ಫೆಕ್ಷನ್ ಆಗದ ಹಾಗೆ, ಅಲ್ಲಿ ಒಂದು ರೋಗಗಳು ಹರಡದ ಹಾಗೆ ಟೆಕ್ನಿಷಿಯನ್ ಇರ್ಬೋದು ಆಸ್ ವೆಲ್ ಆಸ್ ಪೇಷಂಟ್ಗಳಿಗೆ ಮತ್ತು ಡಾಕ್ಟರ್ಸ್ಗಳಿಗೆ ಯಾವುದೇ ಥರದ ಹಾನಿಯಾಗದಾಗೆ ಇನ್ಫೆಕ್ಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಅಲ್ಲಿ ಯಾವ ರೀತಿಯಾದಂಥ ಸ್ಟೆರಿಲೈಸೇಷನ್ ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ 6ನೇ ಯೂನಿಟಲ್ಲಿ ತಿಳ್ಕೊತೀರಾ. ಸೊ 7ನೇ ಯೂನಿಟ್ಗಳಲ್ಲಿ ಸ್ಟೆರಿಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್. ಯಾವೆಲ್ಲ ಕೆಮಿಕಲ್ಗಳು, ಯಾವೆಲ್ಲ ಮೆಥಡ್ಗಳನ್ನು ನಾವು ಸ್ಟೆರಿಲೈಸೇಷನ್ದಲ್ಲಿ ಯೂಸ್ ಮಾಡ್ಕೊತೀವಿ, ಈ ಮೈಕ್ರೋ ಆರ್ಗನಿಸಮ್ಗಳನ್ನು ತಡೆಯುವಂಥ ಕ್ರಮಗಳು ಯಾವೆಲ್ಲ ಇದ್ದಾವೆ, ಅದು ಕೆಮಿಕಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಈ ರೀತಿಯ ಒಂದಷ್ಟು ಮೆಥಡ್ಸ್ಗಳಿದ್ದಾವೆ ಸ್ಟೆರಿಲೈಸೇಷನ್ದಲ್ಲಿ, ಅವುಗಳನ್ನು ಇದರಲ್ಲಿ ಸ್ಟಡಿ ಮಾಡ್ತೀವಿ. 8ನೇದು ಸರ್ಜಿಕಲ್ ಸ್ಕ್ರಬ್ಸ್ ಆ್ಯಂಡ್ ಗೌನಿಂಗ್ ಆ್ಯಂಡ್ ಗ್ಲೋವ್. ಸೊ ಸ್ಕ್ರಬ್ಸ್ ಅಂದರೆ ಸರ್ಜಿಕಲ್ ಪ್ರೊಸೀಜರ್ ಒಳಗಡೆ ನೀವು ಯಾವ ರೀತಿಯಾಗಿ ಗೌನ್ಸ್ಗಳನ್ನು, ಪೇಷಂಟ್ಗೆ ಯಾವ ರೀತಿಯ ಗೌನ್ಗಳನ್ನು ಹಾಕ್ತೀರಾ, ಸ್ಕ್ರಬ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊತೀವಿ, ಹೌದಾ, ಇವೆಲ್ಲ ಮಾಹಿತಿಯನ್ನು ಇದರಲ್ಲಿ ನಾವು ತಿಳ್ಕೊತೀವಿ. ನೆಕ್ಸ್ಟು 9ನೇ ಟಾಪಿಕ್ಕು ಡಿವಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಸೆಟ್ ಆಫ್ ಪ್ರೊಸೀಜರ್ ಕ್ಲೀನಪ್. ಸೊ ಡಿವಿಷನ್ ಆಫ್ ಡ್ಯೂಟೀಸ್ ಅಂದರೆ ಇದು ರೊಟೇಷನ್ ಯಾವ ರೀತಿಯಾಗಿರುತ್ತೆ, ವೀಕ್ಲಿ ಮಂತ್ಲಿ ಯಾವ ರೀತಿಯಾಗಿ ನಾವು ಒಂದು ರೂಮನ್ನು ಸ್ಟೆರಿಲೈಸೇಷನ್ ಮಾಡ್ಕೋಬೇಕು, ಯಾವೆಲ್ಲ ನರ್ಸ್ ಜೊತೆಗೆ ನೀವು ಪಾರ್ಟಿಸಿಪೇಟ್ ಮಾಡ್ಕೊಂಡು ಒಂದು ಟೀಮಲ್ಲಿ ಕೆಲಸ ಮಾಡಬೇಕು, ಇನ್ಸ್ಟ್ರೂಮೆಂಟ್ಗಳನ್ನು ಯಾವ ರೀತಿಯಾಗಿ ಒಂದು ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಬೋದು, ವೀಕ್ಲಿ ಇರ್ಬೋದು, ಮಂತ್ಲಿ ಇರ್ಬೋದು, ಅಥವಾ 10 days 15 days ಈ ರೀತಿಯಾಗಿ ಒಂದು ಸ್ಕೆಡ್ಯೂಲನ್ನು ಯಾವ ರೀತಿಯಾಗಿ ಇದರಲ್ಲಿ ನಾವು ಡ್ಯೂಟಿ ಮಾಡಬೇಕಾಗುತ್ತೆ. ಆ ಡ್ಯೂಟಿ ಒಳಗಡೆ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು
9ನೇ ಟಾಪಿಕಲ್ಲಿ ತಿಳ್ಕೊತೀರಾ. 10ನೇ ಟಾಪಿಕ್ ಒಳಗಡೆ ಇಕನಾಮಿ, ವರ್ಕ್, ಸಿಂಪ್ಲಿಫಿಕೇಷನ್ ಆ್ಯಂಡ್ ಸೇಫ್ಟಿ. ಸೊ ಇಲ್ಲಿ ನೀವು ಎಫಿಷಿಯನ್ಸಿ ಆಫ್ ಸ್ಟಾಫ್ಸದು ಒಂದು ಎಷ್ಟು ಒಂದು ಫಾರ್ ಎಕ್ಸಾಂಪಲ್ 10 ಇಲ್ಲಿ ಒಂದು ಸ್ಟಾಫ್ಗಳ ಒಂದು ಸಂಖ್ಯೆಯನ್ನು ನೋಡಿಕೊಂಡು ಅದನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ವರ್ಕ್ಲೋಡ್ ಆಗದ ಹಾಗೆ ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಯಾವ ರೀತಿ ಕೆಲಸ ಮಾಡ್ತಾರೆ, ಅವ್ರ ಕೆಪಾಸಿಟಿಯನ್ನು ಅಳ್ಕೊಂಡು ಅವ್ರಿಗೆ ಯಾವ ರೀತಿ ಕೆಲಸ ಕೊಡಬೇಕು, ಅವರನ್ನು ಯಾವ ರೀತಿ ಎಂಥ ಕೆಲಸಗಳಿಗೆ ನಾವು ಅವ್ರುಗಳನ್ನು ಇದನ್ನು ಮಾಡಬೇಕು, ನಾವು ಹೊಂದಾಣಿಕೆ ಆಗಬೇಕು ಅಥವಾ ಅವ್ರುಗಳನ್ನು ಟೀಮಲ್ಲಿ ತೊಗೋಬೇಕು. ಆಮೇಲೆ ಅಲ್ಲಿನ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಯಾವ ರೀತಿಯಾದಂಥ ಒಂದು ಸೇಫ್ಟಿ ಮ್ಯಾನೇಜ್ಮೆಂಟನ್ನು ನೋಡ್ಕೋಬೇಕು, ವರ್ಕನ್ನು ಯಾವ ರೀತಿಗೆ ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡ್ಕೊತೀವಿ. ಸೊ ಇದ್ರ ಜೊತೆಗೆ ನಾವು ರೂಮ್ ಕಾನ್ಸೆಪ್ಟು, ಸಪ್ಲೈ ಗ್ಯಾಸ್ಗಳು ಇರ್ಬೋದು, ಪೈಪ್ಲೈನ್ಗಳು ಇರ್ಬೋದು, ಆಮೇಲೆ ಅದರಲ್ಲಿ ಮೈಕ್ರೋಬಯಾಲಜಿಕಲ್, ಹಿಸ್ಟೋಪ್ಯಾಥಾಲಜಿಕಲ್ ಸ್ಪೆಸಿಮೆನ್ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಂಡು ಪ್ರಿಸರ್ವ್ ಮಾಡೋದು ಕಳಿಸ್ಕೊಡ್ಬೇಕಾಗುತ್ತೆ ಲ್ಯಾಬ್ರೇಟ್ರಿಗೆ, ಇವೆಲ್ಲ ಮಾಹಿತಿಗಳನ್ನು ಇದರಲ್ಲಿ ಪಡ್ಕೊತೀರಿ. 14ನೇ ಟಾಪಿಕ್ಕು ಇಲ್ಲಿ 11, 12, 13, 13ರಲ್ಲಿ ಸೊ ಅಲ್ಲಿ ಗ್ಯಾಸಸ್ ಪೈಪ್ಲೈನ್ಸ್ ಬಗ್ಗೆ ಇರ್ಬೋದು, ಆಮೇಲೆ ಪ್ರಿಕಾಷನ್ಸ್ ತೊಗೊಳ್ಳೋದಿರ್ಬೋದು, ಆಮೇಲೆ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಸೆಂಡ್ ಮಾಡುವಂಥ ಪ್ರೊಸೀಜರ್ ಇರ್ಬೋದು, ಇದರ ಬಗ್ಗೆ ತಿಳ್ಕೊತೀರಿ. 14ನೇ ಟಾಪಿಕ್ಗಳು ಆಂಬ್ಯುಲೇಟರಿ ಸರ್ಜರಿ. ಸೊ ಆಂಬ್ಯುಲೇಟರಿ ಸರ್ಜರಿ ಡಿಸ್ಚಾರ್ಜ್ ಅಂದರೆ ಪೇಷಂಟ್ ಒಳಗಡೆ ಬಂದಾಗಿಂದ ಹೊರಗಡೆ ಹೋಗೋ ತನಕ ಅವನು ಯಾವ ರೀತಿಯಾಗಿ ನಾವು ಕೇರಿಂಗ್ ತೊಗೊಂಡಿದ್ದೀವಿ ಅದನ್ನು ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಆ ಡಿಸ್ಚಾರ್ಜ್ ಸಮರಿ ಇಟ್ಕೋಬೇಕಾಗುತ್ತೆ, ಅವ್ನು ಫೆಸಿಲಿಟಿ ಕೊಟ್ಟಿರುವಂಥ ಮಾಹಿತಿನ ಇಟ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅನ್ನೋದನ್ನು ಆಂಬ್ಯುಲೇಟರಿ ಸರ್ಜರಿ ಒಳಗಡೆ ನಾವು ಸ್ವಲ್ಪ ಅದರ ಬಗ್ಗೆ ಮಾಹಿತಿನ ಪಡ್ಕೊತೀವಿ. 15ನೇದು ಪ್ರೀ ಆಪ್ರೇಟಿವ್. ಸೊ ಪ್ರೀ ಆಪ್ರೇಟಿವ್ ಕೇರ್ ಒಳಗಡೆ ಸೊ ಪೇರೆಂಟ್ ಅಲ್ಲಿ ಪ್ರೀ ಆಪ್ರೇಟಿವ್ ಅಂದರೆ ಪೇಷಂಟ್ ಬರೋಕ್ಕಿಂತ ಮೊದಲು ಯಾವೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ ಅದನ್ನು ಚೆಕ್ಲಿಸ್ಟ್ ಸ್ಟಡಿ ಮಾಡ್ಕೊತೀವಿ. ಓಕೆ, ಅದರ ಬಗ್ಗೆ ಮಾಹಿತಿ ಇರುತ್ತೆ ಇಲ್ಲಿ. ಅದರಲ್ಲಿ ಒಳಗಡೆ ಇನ್ಸ್ಟ್ರೂಮೆಂಟ್ ಇರ್ಬೋದು, ರೂಮ್ಸ್ ಇರ್ಬೋದು, ಎಕ್ಸೆಟ್ರಾ ಎಲ್ಲ ಬರ್ತವೆ. ಸೊ ನೆಕ್ಸ್ಟು 16ನೇ ಟಾಪಿಕ್ಕು ಪೇಷಂಟ್ ಮಾನಿಟರಿಂಗ್, ಪೇಷಂಟ್ ಪೊಟೆನ್ಷಿಯಲ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ CPR ಯಾವ ರೀತಿಯಾಗಿ ಮಾಡ್ತಾರೆ, ಪೇಷಂಟ್ ಮಾನಿಟರಿಂಗ್ ಕಾಂಪ್ಲಿಕೇಶನ್ ಆದಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ತಿಳ್ಕೊತೀವಿ. ಆಮೇಲೆ 17ನೇ ಟಾಪಿಕ್ ಒಳಗಡೆ ಪೊಸಿಷನ್ಸ್, ಯಾವ ರೀತಿ ಆಪ್ರೇಷನ್ ಮಾಡ್ತಾಯಿದ್ದೀವಿ, ಯಾವ ರೀತಿ ಪೊಸಿಷನ್ ಮಾಡಬೇಕಾಗುತ್ತೆ ಅವರಿಗೆ, ಬೇರೆ ಬೇರೆ ಪೊಸಿಷನ್ ಇರ್ತವೆ, ಅದರ ಬಗ್ಗೆ ನಾವು ಇದರಲ್ಲಿ. ಆಮೇಲೆ ಯಾವುದೆಲ್ಲ ರಿಸ್ಕ್ ಇರುತ್ತೆ ನಾವು, ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ ಪೇನ್ ನಾವು ಆಪ್ರೇಷನ್ ಮಾಡ್ತಿದ್ದೀವಿ, ಅದಕ್ಕೆ ಸಪ್ರೇಟ್ ಆದಂಥ ಪೊಸಿಷನ್ ಇದೆ, ಲೆಗ್ಸಿಗೆ ಸಪ್ರೇಟ್ ಆದಂಥ ಪೊಸಿಷನ್ ಇದೆ. ಆ ಪೊಸಿಷನ್ಗಳ ಮೇಲೆ ಪೇಷಂಟ್ಗೆ ಹಾನಿಯಾಗದಂತೆ ಯಾವ ರೀತಿಯಾಗಿ ನಾವು ಟೇಕಿಂಗ್ ಕೇರ್ ತೊಗೋಬೇಕು ಅನ್ನೋದನ್ನು ಈ ಪೊಸಿಷನ್ದಲ್ಲಿ ನೋಡ್ತೀವಿ. 18ನೇ ಟಾಪಿಕ್ಗಳು ಪ್ರಿಪ್ರೇಷನ್ ಆ್ಯಂಡ್ ಆಪ್ರೇಟಿವ್ ಸೈಟ್ ಆ್ಯಂಡ್ ಡ್ರಾಫಿಂಗ್. ಸೊ ಇಲ್ಲಿ ಸೇಮ್ ಅದರದ್ದೇ ಸಂಬಂಧಪಟ್ಟಂತೆ ಸ್ವಲ್ಪ ಡೀಪಾಗಿ ನಾವು ಸ್ಕಿನ್ ಇರ್ಬೋದು, ಯೂರಿನರಿ ಟ್ರ್ಯಾಕ್ ಕ್ಯಾಥೆಟರೇಷನ್ ಯಾವ ರೀತಿಯಾಗಿ ಮಾಡ್ಕೊತೀವಿ, ಆಮೇಲೆ ಪ್ರಿಪ್ರೇಷನ್ನು, ಪ್ಲಾಸ್ಟಿಕ್ ಐಸೋಲೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ಡ್ರಾಪಿಂಗ್ ಒಳಗಡೆ ನೋಡ್ಕೊತೀವಿ. 19ನೇ ವೂಂಡ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಥಡ್ಸ್ ಆಫ್ ಹೆಮಿಸ್ಟಟಿಸ್. ಸೊ ಹೆಪ್ಪಗಟ್ಟೆ ಇರ್ಬೋದು ಅಥವಾ ವೂಂಡ್ ಹೀಲಿಂಗ್ ಯಾವ ರೀತಿ ಪ್ರೊಸೀಜರ್ ಮಾಡ್ಕೋ, ಆಪ್ರೇಷನ್ ಆದಮೇಲೆ ಅದನ್ನು ವೂಂಡ್ ಹೀಲಿಂಗ್ ಆಗಬೇಕು ಅಂದರೆ ಗಾಯ ಕಡಿಮೆ ಆಗ್ತಾ ಹೋಗಬೇಕು, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಅದನ್ನು ಗಾಯ ಕಡಿಮೆ ಮಾಡಲಿಕ್ಕೆ ಅವ್ರನ್ನ ಯಾವ ರೀತಿ ಟೇಕಿಂಗ್ ಕೇರ್ ತೊಗೊತೀವಿ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ 20ರಲ್ಲಿ ಹಿಸ್ಟ್ರಿ ಆಫ್ ವೂಂಡ್ಸ್ ಮ್ಯಾನೇಜ್ಮೆಂಟ್, ಒಂದು ಗಾಯದ ಒಂದು ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಮೆಥಡ್ಸ್ ಏನಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ. 21 ಒಂದು ಯೂನಿಟ್ ಒಳಗಡೆ ವೂಂಡ್ ಕ್ಲಿಯರ್ ಮಟೀರಿಯಲ್ಸ್, ವೂಂಡ್ಗಳನ್ನು ಸರ್ಜಿಕಲ್ ಆದಮೇಲೆ ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಪ್ಯಾಕಿಂಗ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಇದನ್ನು ಒಂದು ಪ್ರಿಕಾಷನ್ ತೊಗೋಬೇಕು, ಮೈಕ್ರೋರಿಸಮ್ಗಳಿಂದ ಯಾವ ರೀತಿ ಕಾಪಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಡ್ರಗ್ಸ್ಗಳನ್ನಿರ್ಬೋದು, ಮೆಡಿಸಿನ್ಸ್ಗಳಿರ್ಬೋದು, ಅದನ್ನು ಸೇಫ್ಟಿ ಯಾವ ಪ್ಯಾಕಿಂಗ್ ಮಾಡುವಂಥ ಒಂದು ಐಸೋಲೇಷನ್ ಮಾಡುವಂಥ ಪ್ರೊಸೀಜರನ್ನು ವೂಂಡ್ಸ್ ಕ್ಲಿಯರ್ ಮೆಟೀರಿಯಲ್ ಮುಖಾಂತರ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊತೀವಿ, ಸ್ವಚ್ಛತೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. 22 ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ. ಸೊ ಯಾಕಂದರೆ ಇದೊಂದು ಆರ್ಟೇ ಇರೋದು, ಇಂಡೋಸ್ಕೋಪಿ, ಮೈಕ್ರೋ ಸರ್ಜರಿ, ಆಮೇಲೆ ಸರ್ಜರಿ, ಲೇಸರ್ ಸರ್ಜರಿ, ಎಲೆಕ್ಟ್ರೋ ಸರ್ಜರಿ, ಸರ್ಜಿಕಲ್ ಟೂಲ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡ್ತಿದ್ದೀವಿ ಅದು ಕೂಡ ಒಂದು ಆರ್ಟೇ, ಅದನ್ನು ಕೂಡ ಇದರಲ್ಲಿ ತಿಳ್ಕೊತೀವಿ. ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್, ಅದರಲ್ಲಿ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಅಂದರೆ ಯಾವುದು, ರೇಡಿಯೋಲಜಿ ಇರ್ಬೋದು, ಅಲ್ಟ್ರಾಸೋನೋಗ್ರಫಿ ಇರ್ಬೋದು, ಎಂಡೋಸ್ಕೋಪಿ, ಪ್ಲೆಥೋಸ್ಮೋಗ್ರಫಿ ಇರ್ಬೋದು, ಸೆನ್ಸರಿ ಇವಾಲ್ಡ್ ಪೊಟೆನ್ಷಿಯಲ್ MIR ಇರ್ಬೋದು, ಇವೆಲ್ಲ ಮತ್ತು ಲೆಪ್ರೋಸ್ಕೋಪಿಕ್ ಸರ್ಜರಿ, ದೀಸ್ ಪ್ರೊಸೆಸ್ ಇವೆಲ್ಲಗಳು ಕೂಡ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಗಳು. ಇವುಗಳನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಕೊತೀವಿ, ಇನ್ ಕೇಸ್ ಆಫ್ ನಮ್ಮ ಆಪ್ರೇಷನ್ ಥಿಯೇಟರ್ಗಳು ಇವೆಲ್ಲ ಇನ್ಸ್ಟ್ರೂಮೆಂಟ್ ಇದ್ದರೆ ಅದನ್ನ ಹೆಂಗೆ ನಾವು ಪ್ರಿಕಾಷನ್ ತೊಗೊತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪ್ರಾಕ್ಟಿಕಲ್ ನಿಮಗೆ 50 ಮಾರ್ಕ್ಸ್ ಇರುತ್ತೆ. ಈ ಪ್ರಾಕ್ಟಿಕಲ್ ಒಳಗಡೆ ನಿಮಗೆ ಟೆಕ್ನಿಕ್ಸ್ ಆಫ್ ಸ್ಕ್ರಬ್ಬರ್ ಇರ್ಬೋದು, ಆಮೇಲೆ ಸ್ಟೆರಲ್ ಗೌನ್ಸು, ಸ್ಟೆರಲ್ ಗ್ಲೇವ್ಸ್ ಯಾವ ರೀತಿಯಾಗಿ ನಾವು ಇದು ಟೆಕ್ನಿಕ್ಸ್ ಯಾವ ರೀತಿಯಾಗಿ ಮಾಡ್ಕೊತೀವಿ, ಟೆಕ್ನಿಕ್ಸ್ ಆಫ್ ಡ್ರಾಫ್ಟಿಂಗು, ಟೆಕ್ನಿಕ್ಸ್ ಆಫ್ ಕ್ಲೀನಿಂಗ್ ಆಫ್ ಸ್ಟೆಲೈಜೇಷನ್ ಅವ್ರ ಇನ್ಸ್ಟ್ರೂಮೆಂಟ್ ಎಕ್ವಿಪ್ಮೆಂಟ್ಸು, ಪ್ಯಾಕಿಂಗ್ ಆಫ್ ಲೈನ್ ಇನ್ಸ್ಟ್ರೂಮೆಂಟ್ ಸ್ಟೆಲೈಜೇಷನು, ಫ್ಲ್ಯಾಶ್ ಸ್ಟೆಲೈಜೇಷನು, ಈ ಒಂದು ಟಾಪಿಕ್ಸ್ ಬಗ್ಗೆ ನೀವು ಪ್ರಾಕ್ಟಿಕಲಿ ಎಕ್ಸಾಮ್ ಅಂದರೆ ಸ್ಟಡಿನೂ ಕೂಡ ಮಾಡ್ತೀರಾ, ಪ್ಲಸ್ ತಿಳ್ಕೊತೀರಾ, ಪ್ಲಸ್ ನೀವು ಎಕ್ಸಾಮಲ್ಲಿ ಕೂಡ 50 ಮಾರ್ಕ್ಸಿಗೆ ಬರೀತೀರಾ. ಸೊ ಇದು ಒಂದು 100 ಮಾರ್ಕ್ಸಿಗೆ ಇರುವಂಥ ಎಕ್ಸಾಮು.
ಯಾವುದಪ್ಪ ಅಂದ್ರೆ ಫಂಡಮೆಂಟಲ್ಸ್ ಆಫ್ OT ಆ್ಯಂಡ್ ಕಾನ್ಸೆಪ್ಟ್ ಆಫ್ ಸರ್ಜರಿ 100 ಮಾರ್ಕ್ಸಿಗಿರುತ್ತೆ. 35 ಮಾರ್ಕ್ಸನ್ನು ತೊಗೊಂಡು ನೀವು ಪಾಸ್ ಆಗಬೇಕಾಗತ್ತೆ.